ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಾವು ತಿಳಿಲಿಕ್ಕಿದ್ದೇವೆ. ನಮಗೆ ಮುಹೂರ್ತ ಅಂದ ಕೂಡಲೇ ಉಪನಯನಕ್ಕೆ ಮುಹೂರ್ತ, ವಿವಾಹಕ್ಕೆ ಮುಹೂರ್ತ, ಈ ರೀತಿ ಅನೇಕ ಸಂದರ್ಭಗಳಲ್ಲಿ ನಾವು ಮುಹೂರ್ತವನ್ನು ಇಟ್ಕೊಳ್ಳಿಕ್ಕೆ ಅಂತ ಜ್ಯೋತಿಷಿಗಳ ಬಳಿ ಹೋಗೋದಿದೆ. ಆದರೆ ಒಂದು ಮುಹೂರ್ತವನ್ನು ನಾವು ಮರೆತು ಬಿಟ್ಟಿದ್ದೀವಿ. ಅದು ಪ್ರತಿನಿತ್ಯ ಆ ಮುಹೂರ್ತ ಇದ್ದೇ ಇರುತ್ತೆ. ಆ ಮುಹೂರ್ತದಲ್ಲಿ ನೀವು ಸರಿಯಾಗಿ ಆಚರಣೆ ಮಾಡಿದರೆ ಎಲ್ಲ ಫಲಗಳು ಅದರಿಂದಲೇ ಸಿಗತ್ತೆ, ಕಷ್ಟಪಡಲೇಬೇಕಾಗಿಲ್ಲ. ಅದು ಯಾವ ಮುಹೂರ್ತ, ಅದು ಯಾವ ಸಮಯ ಅಂದರೆ ಅದೇ ಈ ಬ್ರಾಹ್ಮಿ ಮುಹೂರ್ತ. ವಸ್ತುತಃ ಸಂಸ್ಕೃತದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಶಬ್ದ ನಾವು ಕೇಳಲ್ಲ. ನಾವೇನಂತ ಕೇಳ್ತೀವಿ? ಬ್ರಾಹ್ಮ ಮುಹೂರ್ತ ಅಂತ ಕೇಳ್ತೀವಿ. ನಾವು ಕನ್ನಡದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಪ್ರಸಿದ್ಧಿಗೆ ಬಂದಿದೆ. ಬ್ರಾಹ್ಮಿ ಅನ್ನೋ ಶಬ್ದ ಇದೆ ಸಂಸ್ಕೃತದಲ್ಲಿ, ಆದರೆ ಬ್ರಾಹ್ಮ ಮುಹೂರ್ತ ಅಂತ ಒಂದು, ಅಥವಾ ಬ್ರಾಹ್ಮ್ಯ ಮುಹೂರ್ತ ಅಂತ ಹೀಗೂ ಈ ಮುಹೂರ್ತದ ಬಗ್ಗೆ ಹೆಸರನ್ನ ಕೇಳ್ತೀವಿ ಸಂಸ್ಕೃತದಲ್ಲಿ. ಇದಕ್ಕೇನರ್ಥ ಅಂದರೆ ಸುಲಭವಾಗಿ ನಾವು ಅರ್ಥವನ್ನ ಮಾಡ್ಕೊಳ್ತಾಗ, ಈ ಸೂರ್ಯೋದಯ ಏನಾಗುತ್ತೆ, ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ 2 ಗಂಟೆ ಮುಂಚೆನ ಕಾಲ ಏನಿದೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅಂದರೆ ಉದಾಹರಣೆಗೆ ಈಗ 6:30ಗೆ ಸೂರ್ಯೋದಯ ಅಂತ ಇದ್ರೆ 2 ಗಂಟೆ ಮುಂಚೆ ಅಂದರೆ 4:15 ಏನಿದೆ ಅದನ್ನ ಬ್ರಾಹ್ಮಿ ಮುಹೂರ್ತ, ಉಷಃ ಕಾಲ ಅಂತಲೂ ಕೂಡ ಕರೆಯೋದಿದೆ. ಆಚಾರ್ಯರು ಕೂಡ ಬ್ರಾಹ್ಮಿ ಮುಹೂರ್ತ ಅಂದರೆ ಉಷಃ ಕಾಲ ಇತಿ ಪ್ರಸಿದ್ಧೇಹೆ ಅಂತ ಒಂದು ಕಡೆ ಹೇಳ್ತಾರೆ ಮಧ್ವಾಚಾರ್ಯರು. ಅದನ್ನ ಉಷಃ ಕಾಲ, ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ, ಬ್ರಾಹ್ಮ್ಯ ಮುಹೂರ್ತ ಎಲ್ಲ ಒಂದೇ ಅರ್ಥವನ್ನ ತಿಳಿಸ್ಕೊಡೋದು. ಇನ್ನು ಅಷ್ಟೇ ಅಲ್ಲ, ಕೆಲವು ಕಡೆ ಅರುಣೋದಯ ಕಾಲ ಏನಿದೆ ಅಂದರೆ 4:15, 4:20 ಈ ಟೈಮ್ ಏನಿದೆ, ಅಥವಾ 4 ಗಂಟೆಯಿಂದ 4:15, ಈ ಅರುಣೋದಯ ಕಾಲ ಬಹಳ ಪ್ರಶಸ್ತ ಯತಿಗಳಿಗೆ ಅಂತ ಒಂದು ಮಾತಿದೆ. ಅದು ಯತಿಗಳು ಆಗ ಸ್ನಾನ ಮಾಡಬೇಕಂತೆ ಆ ಸಂದರ್ಭದಲ್ಲಿ, ಅಂದರೆ ಆ ಕಾಲದಲ್ಲಿ. ಅದು ಬಹಳ ವಿಶೇಷ. ಯಾಕೆಂದರೆ ಆ ನೀರು ಏನು ಸ್ನಾನ ಮಾಡ್ತೀವಿ ಆ ಸಂದರ್ಭದಲ್ಲಿ ಅದು ಗಂಗೆಗೆ ಸಮಾನವಾಗಿರುತ್ತಂತೆ ಆ ಟೈಮ್ನಲ್ಲಿ. ಈ ರೀತಿ ಇದೊಂದು ವಿಶೇಷತೆ ಇದೆ. ಅಷ್ಟೇ ಅಲ್ಲ, ದೇವತೆಗಳ ಕಾಲ. ಬ್ರಾಹ್ಮ ಮುಹೂರ್ತ ಅಂದ್ರೇನು? ಬ್ರಹ್ಮನೇ ದೇವತೆಯಾಗಿರುವಂತಹ ಮುಹೂರ್ತ. ಆ ಸಮಯದಲ್ಲಿ ನಿಯಾಮಕನಾಗಿ, ಕಾಲ ನಿಯಾಮಕನಾಗಿರೋನು ಬ್ರಹ್ಮ ದೇವ. ಅದು ಪರಬ್ರಹ್ಮ ಅಂದರೆ ವಿಷ್ಣು, ಚತುರ್ಮುಖ ಬ್ರಹ್ಮದೇವ. ಹೀಗೆ ಸಕಲ ದೇವತೆಗಳು ತಾವು ಜಪವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಅಪೂರ್ವವಾದ ಕಾಲ. ಅಂಥ ಕಾಲದಲ್ಲಿ ನಾವು ತಪ್ಪದೆ ಒಂದಿಷ್ಟು ಸಾಧನಗಳನ್ನು ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ಈ ಬ್ರಾಹ್ಮ ಮುಹೂರ್ತದ ಬಗ್ಗೆ ಇರುವಂತಹ ಶ್ಲೋಕಗಳನ್ನು, ಅಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಅದರ ಜೊತೆಗೆ ಮಾಡದೇ ಇದ್ರೆ ಏನು ತಪ್ಪಾಗುತ್ತೆ, ಯಾವ ರೀತಿ ನಾವು ಫಲವನ್ನ, ಅನಿಷ್ಟವನ್ನ ಹೊಂದಬೇಕಾಗಿ ಬರುತ್ತೆ ಅನ್ನೋ ಅಂಶವನ್ನು ಕೂಡ ಈಗ ಗಮನಿಸ್ತಾ ಹೋಗೋಣ. ಮೊದಲಿಗೆ ಬ್ರಾಹ್ಮ ಮುಹೂರ್ತದ ಬಗ್ಗೆ ಶಾಸ್ತ್ರಗಳ ಶಬ್ದ ಹೇಗಿದೆ, ಶಾಸ್ತ್ರಗಳಲ್ಲಿ ಬಂದ ಶ್ಲೋಕಗಳೇನು ಅನ್ನೋದನ್ನ ಗಮನಿಸೋಣ. ರಾತ್ರೇಶ್ಚ ಪಶ್ಚಿಮೇಯಾಮೆ ಮುಹೂರ್ತೋ ಬ್ರಾಹ್ಮ ಉಚ್ಯತೆ ಅಂತ. ರಾತ್ರೇಶ್ಚ ಪಶ್ಚಿಮೇಯಾಮೆ, ಕೊನೆ ಭಾಗ, ರಾತ್ರಿಯ ಕೊನೆ ಯಾಮ ಏನಿದೆ ಅಲ್ಲಿ ಮುಹೂರ್ತ ಇದೆ. ಒಂದು ಬ್ರಾಹ್ಮ ಮುಹೂರ್ತ ಅಂತ ಹೇಳಿದೆ, ಇನ್ನೊಂದು ಭಾಗ ರೌದ್ರ ಮುಹೂರ್ತ ಅಂತ ಇದೆ. 2 ಭಾಗಗಳಿರುತ್ತೆ. ಅಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಏನು ಮಾಡಬೇಕು ಅಂದಾಗ, ಬ್ರಾಹ್ಮೇ ಮುಹೂರ್ತೆ ಚೋತ್ತಿಷ್ಠೇತ್ ಸುಸ್ಥೋ ರಕ್ಷಾರ್ಥಮಾಯುಷಃ ಶರೀರ ಚಿಂತಾಂ ನಿರ್ವರ್ತ್ಯ ಮೈತ್ರಂ ಕರ್ಮ ಸಮಾಚರೇತ್ ಅಂತ ಹೇಳಿದ್ದಾರೆ. ಮೊದಲು ಏಳೋದನ್ನು ಕಲಿಬೇಕಂತೆ. ಬ್ರಾಹ್ಮ ಮುಹೂರ್ತದೇ ಏಳಬೇಕು. ಹಾಗಾದ್ರೆ ನಾವು 4:15 ಎದ್ಬಿಟ್ಟಿರ್ಬೇಕು. ಕೆಲವರು 4 ಗಂಟೆಗೆ ಎದ್ದಿರ್ತಾರೆ, ಒಳ್ಳೆಯದು, ಅತಿಶ್ರೇಷ್ಠನೇ. 4 ಗಂಟೆಗೆ ಎದ್ದಾಗ 4:15 ಅಷ್ಟೊತ್ತಿಗೆ ಸರಿಯಾಗಿ ನಾವು ನಮ್ಮ ಎಲ್ಲ ಆಚರಣೆಗಳನ್ನು ಪ್ರಾರಂಭ ಮಾಡ್ಲಿಕ್ಕಾಗತ್ತೆ. ಎದ್ದು ಏನು ಮಾಡಬೇಕು?
ಶರೀರ ಚಿಂತಾಂ ನಿರ್ವರ್ತ್ಯ. ನಮ್ಮ ಶರೀರ ಚಿಂತೆ ಅಂತಂದ್ರೆ ನಾನಿವತ್ತಿನ ದಿವಸ ಏನೇನು ಮಾಡಬೇಕು ಅಂತ ಆಗಲೇ ಯೋಚಿಸ್ಬೇಕಂತೆ. ಬೆಳಗ್ಗೆನೆ ಏನು ಮಾಡಬೇಕು, ಯಾವುದೋ ಬೇರೆ ಲೌಕಿಕ ವಿಷಯದ ಬಗ್ಗೆ ಅಲ್ಲ, ಧಾರ್ಮಿಕ ವಿಷಯ. ಇವತ್ತು ಏನೇ ನಾನು ಮಾಡಬೇಕು, ದೇವರ ಸೇವೆಯನ್ನು ಯಾವ್ಯಾವ ರೀತಿ ಮಾಡಬಹುದು ಅಂತ ಬೆಳಗ್ಗೆನೆ ನಾವು ಚಿಂತಿಸ್ಬೇಕು. ಅಷ್ಟೇ ಅಲ್ಲ, ಎದ್ರೆ ಏನು ಫಲ. ಈಗ ಬ್ರಾಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಎದ್ವಿ, ಏನು ಫಲ ಅಂದಾಗ ಸುಸ್ಥಃ ರಕ್ಷಾರ್ಥಂ ಆಯುಷಃ. ಆಯುಷ್ಯ ರಕ್ಷಣೆ ಅಂದರೆ ಆಯುಷ್ಯ ಕ್ಷೀಣ ಆಗೋದಿಲ್ವಂತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ಅದರಿಂದ ಬೆಳಗ್ಗೆ ಬೇಗ ಎದ್ದವರು, ತಾವು ನಿತ್ಯ ಅನುಷ್ಠಾನವನ್ನು ಮಾಡೋರು, ಇವರಿಗೆಲ್ಲ ಆಯುಷ್ಯ ಅಭಿವೃದ್ಧಿ ಆಗತ್ತೆ, ದೇವರ ಅನುಗ್ರಹ ಆಗತ್ತೆ, ದೇವತೆಗಳ ಅನುಗ್ರಹ ಆಗತ್ತೆ. ಅದು ನಮ್ಮ ಆರೋಗ್ಯ ಸ್ಥಿರವಾಗಬೇಕು, ನಮ್ಮ ಆಯುಷ್ಯ ಹೆಚ್ಚಾಗಬೇಕು ಅಂದರೆ ಬ್ರಾಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಈ ಶ್ಲೋಕದ ಮುಖಾಂತರ ತಿಳಿತಾ ಇದೆ. ಇನ್ನು ಮೈತ್ರಂ ಕರ್ಮ ಸಮಾಚರೆ ಅಂದರೆ ಬ್ರಾಹ್ಮಣನಾಗಿದ್ದಾಗ ಬ್ರಾಹ್ಮಣನ ಕರ್ತವ್ಯ ಏನೋ ಅದನ್ನು ಅವನು ಪ್ರಾರಂಭ ಮಾಡಬೇಕು. ಕ್ಷತ್ರಿಯನಾಗಿದ್ದರೆ ಕ್ಷತ್ರಿಯನಿಗೇನು ಉಚಿತ ಕರ್ಮನೋ ಅದು ಅವನು ಮಾಡಬೇಕು. ಅಂತೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ, ಅದು ಇಂಥವ್ರು ಅಂಥವ್ರು ಅಲ್ಲ, ಬ್ರಾಹ್ಮ ಮುಹೂರ್ತದಲ್ಲಿ ಎಲ್ಲರೂ ಎಳ್ಳೇಬೇಕು. ಅದನ್ನು ಬೆಳಗ್ಗೆ ಬೇಗ ಏಳಬೇಕು, ತಮ್ಮ ಆಚರಣೆಗಳನ್ನು ಕೈಗೊಳ್ಳಬೇಕು, ರಾತ್ರಿ ಬೇಗ ಮಲಗಬೇಕು. ಇದು ಎರಡೂ ಕೂಡ ಶಾಸ್ತ್ರದಲ್ಲಿ ಬಂದ ಕ್ರಮ. ಈಗ ಇದೇನಾಗಿದೆ, ವಿಪರೀತ ಆಗಿದೆ. ಬೆಳಗ್ಗೆ ಲೇಟಾಗಿ ಹೇಳೋದು ಅದು ಕೂಡ ಆಗಿದೆ, ಇನ್ನು ರಾತ್ರಿ ಅದೂ ಲೇಟ್ ಆಗಿದೆ. ಅಂತೂ ಎರಡೂ ಕೂಡ ಏನು ಶಾಸ್ತ್ರದಲ್ಲಿದೆ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಆರೋಗ್ಯ ಕೆಡ್ತಾ ಇದೆ, ಆಯುಷ್ಯ ಕ್ಷೀಣ ಆಗ್ತಾ ಇದೆ, ನೆಮ್ಮದಿ ಇಲ್ಲ, ಅನೇಕ ರೀತಿ ತೊಂದರೆಗಳಿಗೆ ಈಡಾಗ್ತಾ ಇದ್ದೀವಿ. ಯಾಕೆ ಶಾಸ್ತ್ರ ವಿಧಿಯನ್ನು ನಾವು ಉಲ್ಲಂಘನೆ ಮಾಡಿದ್ದೀವಿ. ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಚಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಶಾಸ್ತ್ರ ವಿಧಿಯನ್ನ ಬಿಟ್ಟು ಮನಸ್ಸು ಬಂದ ಹಾಗೆ ನಾವು ಹೇಗೋ ನಮ್ಮದೇ ಒಂದು ಸಂಪ್ರದಾಯ ಹಾಕ್ಕೊಂಡು ನಾವಿದ್ರೆ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಅವನಿಗೆ ಸಿದ್ಧಿ ಆಗಲ್ಲ. ನಾವು ಜಪ ಮಾಡಿದ್ರೆ ಸಿದ್ಧಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಮಾಡೋ ಮುಹೂರ್ತದಲ್ಲಿ ಮಾಡ್ತಾ ಇಲ್ಲ. ಇನ್ನು ಸುಖ, ಐಹಿಕ ಸುಖ ಸರಿಗೆ ಸಿಗ್ತಾ ಇಲ್ಲ. ಯಾಕೆ? ನೀವು ಸರಿಯಾಗಿ ದೇವರ ಅನುಗ್ರಹ, ದೇವತೆಗಳ ಅನುಗ್ರಹ ಸಂಪಾದನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆ ಮುಹೂರ್ತದಲ್ಲಿ ಎದ್ದಿಲ್ಲ. ಇನ್ನು ಪರಾಂಗತಿಂ, ಲೌಕಿಕ ಫಲಗಳ ಕಥೆನೇ ಹೀಗೆ ಅಂದಮೇಲೆ ಪಾರತ್ರಿಕ ಅಂದ್ರೆ ಮೋಕ್ಷ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಅಲ್ಲೂ ಕೂಡ ನಮಗೆ ಒಳ್ಳೆಯ ಗತಿ ಅನ್ನೋದು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ದೇವತೆಗಳ ಅನುಗ್ರಹ, ದೇವರ ಅನುಗ್ರಹ ಇದೆಲ್ಲ ಆಗ್ಬೇಕು ಅಂದ್ರೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಅನುಷ್ಠಾನವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಒಂದು ನಿಷೇಧ ಮಾಡಿದ್ದಾರೆ, ಎದ್ದು ಕೂತ್ಕೊಂಡ್ಬಿಡ್ಬೇಕಂತೆ, ಎಚ್ಚರ ಆಗ್ಬಿಡ್ಬೇಕು, ನಿದ್ರೆ ಮಾತ್ರ ಮಾಡಬಾರ್ದಂತೆ ಬ್ರಾಹ್ಮ ಮುಹೂರ್ತದಲ್ಲಿ. ಒಂದ್ ವೇಳೆ ನಿದ್ರೆ ಮಾಡಿದ್ರೆ ಎಷ್ಟು ಅನಿಷ್ಟ ಹೇಳಿದ್ದಾರೆ ಅಂದ್ರೆ ಅಷ್ಟು ಅನಿಷ್ಟ. ನಿದ್ರೆ ಮಾಡಿದ್ರೆ ಎಲ್ಲ ಕಳ್ಕೊಳ್ತೀರಿ, ನಿಮ್ಮ ಭಾಗ್ಯಗಳನ್ನೆಲ್ಲ ಕಳ್ಕೊಳ್ತೀರಿ ಅಂತ ಶಾಸ್ತ್ರ ಬಹಳ ಬೈದು ಹೇಳಿದೆ. ಅದರಿಂದ ನಾವು ಬ್ರಾಹ್ಮ ಮುಹೂರ್ತದಲ್ಲಿ ಆದಷ್ಟು ಹೇಳೋಣ. ಆಮೇಲೆ ಎಲ್ಲ ಅನುಷ್ಠಾನ ಮಾಡಿ ಮಲಗ್ಬೋದು, ಚಿಂತೆ ಇಲ್ಲ. ಸ್ವಲ್ಪ ನಾರು ವಿಶ್ರಾಂತಿ ತಗೊಳ್ಬೋದು. ಆದ್ರೆ ಆ ಸಮಯದಲ್ಲಿ ಎದ್ದು ಅನುಷ್ಠಾನ ಮಾಡಿ ಮುಂದಕ್ಕೆ ವಿಶ್ರಾಂತಿ ಮಾಡಬಾರ್ದು ವಸ್ತುತಃ. ಯಾಕೆ? ಹಗಲು ಕಾಲದಲ್ಲಿ ನಿದ್ದೆ ನಿಷಿದ್ಧ. ಆದರೆ ಆ ಟೈಮ್ನಲ್ಲಿ ನಿದ್ದೆ ಮಾಡಿ ಮುಂದೆ ಅನುಷ್ಠಾನ ಮಾಡೋದಕ್ಕಿಂತಲೂ ಆ ಟೈಮ್ನಲ್ಲಿ ಎಲ್ಲ ಅನುಷ್ಠಾನ ಮಾಡಿ ನಂತರ ತೀರಾ ಆಗದೆ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಸ್ವಲ್ಪ ವಿಶ್ರಾಂತಿ ಅನ್ನೋ ತರ ಮಾಡಿದ್ರೆ ತಪ್ಪಿಲ್ಲ ಅಂತ ಕಾಣ್ತಾ ಇದೆ. ಹಾಗಾಗಿ ಬ್ರಾಹ್ಮ ಮುಹೂರ್ತದಲ್ಲಂತೂ ಎದ್ದು ಅನುಷ್ಠಾನ ಮಾಡಬೇಕು. ಅದಕ್ಕೆ ಎಷ್ಟೋ ಜನ ನೀವು ಗಮನಿಸ್ಬೋದು, ರಾತ್ರಿ ಲೇಟಾಗಿ ಮಲಗಿರ್ತಾರೆ, ಬೆಳಗ್ಗೆ 3:45 ಎದ್ದು ಬಿಡ್ತಾರೆ. ಎದ್ದು ಒಂದು ದೇವ್ರ ಪೂಜೆ ಬೇಗ ಮುಗಿಸ್ಬಿಡ್ತಾರೆ, ಮಾಡಿ ಎಲ್ಲ ಅನುಷ್ಠಾನ ಆದ್ಮೇಲೆ ನಂತರ ಯಾವಾಗಲಾದ್ರೂ ವಿಶ್ರಾಂತಿಯನ್ನ ತಗೊಳ್ತಾರೆ. ಹಾಗಾಗಿ ನಾವು ಮಾಡಬೇಕಾದ ಕರ್ತವ್ಯ ಏನಿದೆ ಅದನ್ನ ಬ್ರಾಹ್ಮ ಮುಹೂರ್ತದಲ್ಲಿ ಅವಶ್ಯವಾಗಿ ಎದ್ದು ಮಾಡೋಣ ಅಂತ ಹೇಳ್ತಾ, ಸ್ಮೃತಿ ಗ್ರಂಥಗಳಲ್ಲಿ ಕೆಲವು ಕಡೆ ಈ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಕೂಡಲೇ ನಾವೇನ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಆ ಶ್ಲೋಕಗಳು ಹೀಗೆ ಪ್ರಾರಂಭ ಆಗತ್ತೆ. ಪುಣ್ಯ ಶ್ಲೋಕೆ ಮತಿರ್ಯೇಷಾಂ ತೇಷಾಂ ಪಾದಯುಗಂ ಸ್ಪೃಶೇತ್ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧ್ಯಾಯೇತ್ ದೇವಮನಾಮಯಂ ಅಂತ. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಏನ್ ಮಾಡಬೇಕು? ಧ್ಯಾಯೇತ್ ದೇವಂ, ಭಗವಂತನ ಧ್ಯಾನ ಮಾಡಿ. ಅನಾಮಯಂ, ಅವನ್ ಧ್ಯಾನ ಮಾಡಿದ್ರೆ ನಿಮಗೆ ರೋಗ ಬರಲ್ಲ. ಆರೋಗ್ಯ ಭರಿತನಾದ ದೇವರ ಧ್ಯಾನವನ್ನ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಮಾಡಬೇಕು. ಅಷ್ಟೇ ಅಲ್ಲ, ತನಗೆ ಯಾವ್ದು ಹಿತ ಅದನ್ನ ಯೋಚಿಸ್ಬೇಕು ಆ ಸಮಯದಲ್ಲಿ. ಹಾಗಾದ್ರೆ ದೇವರ ಧ್ಯಾನವನ್ನ ಹೇಗೆ ಮಾಡೋದು ಅಂದಾಗ, ಇದು ಸ್ತ್ರೀಯರಾಗಬಹುದು, ಪುರುಷರಾಗಬಹುದು, ಇಬ್ಬರಿಗೂ ಕೂಡ ವಿಹಿತವಾದ ಧ್ಯಾನ. ಕಣ್ಣು ಮುಚ್ಚಿ ಭಗವಂತನನ್ನ ಧ್ಯಾನ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ತಾನು ಕೈಕಾಲು ತೊಳ್ಕೊಳ್ಬೇಕು.
ಸೀದಾ ಹಾಗೆ ತಾನು ಬ್ರಾಹ್ಮ ಮುಹೂರ್ತಲ್ಲಿ ಎದ್ದ, ಹಾಸಿಗೆಯಿಂದ ಏಳ್ಬೇಕು, ಪಕ್ಕಕ್ಕೆ ಬರಬೇಕು, ಕಾಲು ತೊಳ್ಕೊಳ್ಬೇಕು, ಆಮೇಲೆ ದೇವರ ಮುಂದೆ ಕೂಡಬೇಕು. ಅಂದ್ರೆ ದೇವರ ಮನೆ ಮುಂದೆ ಕೂತು ಸ್ವಚ್ಛವಾಗಿ ಆಸನ ಹಾಕೊಂಡು ದೇವರಿಗೆ ನಮಸ್ಕಾರವನ್ನ ಮಾಡಿ ಆಮೇಲೆ ದೇವರ ಧ್ಯಾನವನ್ನ ತಾನು ಮಾಡಬೇಕು. ಅದರಿಂದ ಇದು ಸ್ನಾನಕ್ಕಿಂತ ಮೊದಲೇ ಮಾಡುವ ಬ್ರಾಹ್ಮ ಮುಹೂರ್ತದ ಧ್ಯಾನ. ಆ ಧ್ಯಾನದ ಬಗ್ಗೆ ತಿಳಿಸ್ತಾ, ಜ್ಞಾನಾನಂದಮಯೋ ನಿತ್ಯೋ ನಿರ್ವಿಕಲ್ಪೋ ನಿರಾಮಯ ಅಂತ ಪ್ರಾರಂಭವನ್ನ ಮಾಡ್ತಾರೆ. ಜ್ಞಾನಾನಂದಮಯ ಪರಮಾತ್ಮ ಅಂತ ಶುರು ಮಾಡ್ತಾರೆ. ಇದನ್ನ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ನೀವು ಗಮನಿಸೋದಿದ್ರೆ ಹೀಗೆ ಗಮನಿಸ್ಬೇಕು. ಇದನ್ನ ನಾವು ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ಈ ದೇಹ ಯಾರು ಕೊಟ್ಟಿದ್ ನಮಗೆ? ಭಗವಂತನ ಮುಂದೆ ಕೂತು ಯೋಚನೆ ಮಾಡ್ಬೇಕು ಇದನ್ನೆಲ್ಲ. ದೇವರೇ, ನೀನೇ ನನಗೆ ಈ ದೇಹವನ್ನ ಅನುಗ್ರಹಿಸಿದ್ಯಾ. ಅಷ್ಟೇ ಅಲ್ಲ, ಈ ದೇಹ ನಿನಗೆ ಶೇಷದೇವರಂತೆ ಅಂತ. ಅದು ಭಗವಂತ ಶೇಷನ ಮೇಲೆ ಹೇಗೆ ಮಲಗಿದಾನೋ, ಹೇಗೆ ಸರ್ವದಾ ಯಾವಾಗ್ಲೂ ಇರ್ತಾನೋ, ಅದೇ ತರಹ ನಮ್ಮ ದೇಹದ ಒಳಗಡೆನೂ ಕೂಡ ನೀನಿದ್ದಿ. ನಮ್ಮ ದೇಹ ಏನಾಗಿದೆ, ನಿನಗೆ ಶೇಷದೇವರಂತೆ ಆಗಿದೆ. ಅಂದ್ರೆ ನಮ್ಮ ಚಿಂತನೆ ಏನು ಅಂದ್ರೆ, ಭಗವಂತನಿಗೆ ನಾವು ನಮ್ಮ ದೇಹವನ್ನ ಆಸನವನ್ನಾಗಿ ಕೊಟ್ಟಿದ್ದೀವಿ. ಈ ಆಸನದ ಮೇಲೆ ದೇವರಿದ್ದಾನೆ, ಒಳಗಡೆ ಅವನು ಆರಾಮಾಗಿ ವಿಶ್ರಾಂತಿ ತಗೊಳ್ತಾ ಇದ್ದಾನೆ ಅನ್ನುವ ಚಿಂತನೆಯೊಂದಿಗೆ ಪ್ರಾರಂಭ ಮಾಡಬೇಕು. ಆದ್ರೆ ಅದ್ರಲ್ಲಿ ಎಚ್ಚರ ಏನ್ ಪಡ್ಕೊಳ್ಬೇಕು ಅಂದ್ರೆ, ದೇಹ ಏನೋ ಕೊಟ್ಟಿದ್ದೀನಿ ಸ್ವಾಮಿ, ಈ ದೇಹದಲ್ಲಿ ಇರೋದೇ ದೊಡ್ಡ ವಿಷಯ ನೀನು. ಯಾಕೆ? ಈ ದೇಹದಲ್ಲಿ ರಕ್ತ, ಮಾಂಸ, ಮೇಧಸ್ಸು, ಮಜ್ಜ ಎಲ್ಲ ತುಂಬಿಕೊಂಡಿದೆ. ಅಶುದ್ಧವಾದ ಈ ದೇಹ, ಮುಪ್ಪು ಬಂದಿದೆ, ರೋಗಗಳು ಬಂದಿದೆ, ಎಲ್ಲ ಮಲ ಮೂತ್ರ ಇದೆಲ್ಲ ಕೆಸರು ತುಂಬಿಕೊಂಡಿದೆ ಈ ದೇಹದಲ್ಲಿ. ಆದರೂ ಕೂಡ ಇಷ್ಟೆಲ್ಲ ಇದ್ದು ನೀನು ನನ್ನ ದೇಹದಲ್ಲಿ ವಾಸವಾಗಿದೆಯಲ್ಲ, ಇದಕ್ಕಿಂತ ದೊಡ್ಡ ಉಪಕಾರ ಏನಿದೆ ನಿಂದು ಅಂತ. ಯಾರಾದ್ರೂ ಕೆಟ್ಟ ವಾಸನೆ ಬರೋ ಕಡೆ ಇರಿ 1 ಗಂಟೆ ಅಂದ್ರೆ ಇರ್ತಾರೆ ಯಾರಾದ್ರೂ? ಸಾಧ್ಯನೇ ಇಲ್ಲ, ನನಗೆ ಇರ್ಲಿಕ್ಕಾಗಲ್ಲ ಅಂತಾರೆ. ಆದ್ರೆ ಭಗವಂತ 100 ವರ್ಷ, ನಾವು ಬೇರೆ ಜಾಸ್ತಿ ಬೇರೆ ಆಯುಷ್ಯ ಕೇಳ್ತೀವಿ ದೇವರ ಹತ್ರ. ಅದು ನಮ್ಮ ದೇಹ ಎಂಥದ್ದು? ತುಂಬಾ ಕೆಟ್ಟ ವಾಸನೆ ಬರುವಂತಹ ದೇಹ ನಮ್ದು. ಒಳಗಡೆ ನಾವು ಪದಾರ್ಥಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗತ್ತೆ, ಮಾಂಸ, ರಕ್ತ ಇದೆಲ್ಲ ನೋಡಿದಾಗ ಹೇಸಿಗೆ ಅನ್ಸತ್ತೆ. ಅದ್ರ ಹೊರಗಡೆ ದೇಹವನ್ನು ನೋಡಿದಾಗ ನಮಗೇನು ಗೊತ್ತಾಗಲ್ಲ, ಚೆನ್ನಾಗಿದೆ ಅಂತ. ಒಳಗಡೆನ ಭಾಗಗಳನ್ನು ನೋಡಿದ್ರೆ ಸಾಕು, ಅಸಹ್ಯ ಅನ್ಸತ್ತೆ. ಆದ್ರೆ ಅಂತ ಭಾಗದಲ್ಲಿ ದೇವರು ನೆಲೆಸಿರ್ತಾನಲ್ಲ, ಇನ್ನೇನು ಅನ್ಬೇಕು ಅವನಿಗೆ? ದೊಡ್ಡ ನಮಸ್ಕಾರ ಅನ್ಬೇಕು. ಯಾಕೆ ಅವ್ನು ನೆಲೆಸಿರ್ತಾನೆ? ಮುಖ್ಯ ಪ್ರಾಣ ದೇವರಾಗ್ಲಿ ಯಾಕೆ ನೆಲೆಸಿರ್ತಾರೆ? ನಮ್ಮ ಅನುಗ್ರಹಕ್ಕೋಸ್ಕರ, ನಮ್ಮ ಪ್ರತಿಯೊಂದು ಚಟುವಟಿಕೆ ಸರಿಯಾಗ್ಲಿ ಅನ್ನೋದಕ್ಕೋಸ್ಕರ ದೇವರು ಹಾಗೆ ಮುಖ್ಯ ಪ್ರಾಣ ದೇವರಿಬ್ಬರೂ ಕೂಡ ಒಳಗಡೆ ಸನ್ನಿಹಿತರಾಗಿದ್ದೀರಿ ಅಂತ ಇಬ್ಬರನ್ನೂ ಸಹ ಮುಖ್ಯ ಪ್ರಾಣ ಅಂತರ್ಯಾಮಿಯಾದ ಆ ಭಗವಂತ ಜೊತೆಗೆ ಲಕ್ಷ್ಮಿಯನ್ನು ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರಬೇಕು. ಅಷ್ಟೇ ಅಲ್ಲ, ಮುಂದೆ ಯೋಚಿಸ್ಬೇಕಂತೆ. 3 ಏಷಣತ್ರಯಗಳು ಅಂತ ಹೇಳ್ತೀವಿ. ಈಷಣತ್ರಯ ಅಂತನೂ ಕರಿತೀವಿ, ಏಷಣತ್ರಯ ಅಂತನೂ ಇದೆ. ಅದೇನದು? ಪುತ್ರೇಷಣ, ದಾರೇಷಣ, ವಿತ್ತೇಷಣ ಅಂತೆಲ್ಲ ಇದೆ. ದುಡ್ಡು, ಆಸೆ. ಇನ್ನು ವಿತ್ತೇಷಣ ಆಯ್ತು. ಪುತ್ರೇಷಣ. ಪುತ್ರೇಷಣ ಅಂದ್ರೆ ಮಕ್ಕಳು, ಮೊಮ್ಮಕ್ಕಳು, ಇವ್ರ ಮೇಲೆ ಅತಿಯಾದ ಪ್ರೀತಿ. ಇನ್ನು ದಾರೇಷಣ ಅಂದ್ರೆ ಹೆಂಡತಿ ಮೇಲೆ ಪ್ರೀತಿ. ಅಂದ್ರೆ ಲೌಕಿಕ ಏನೇನು ವಿಷಯಗಳಿದೆ ಇದರೆಲ್ಲ ಮುಳುಗ್ಬಿಟ್ಟಿದ್ದೀನಿ, ಆದ್ರಿಂದ ನನಗೆ ದುಃಖ ಜಾಸ್ತಿ ಆಗಿದೆ. ನನಗೆ ಗೊತ್ತಾಗ್ತಾ ಇಲ್ಲ ಈ ಸಂಸಾರದಲ್ಲಿ ಈ ಕಷ್ಟಗಳನ್ನ ಹೇಗ್ ದಾಟಬೇಕು ಅಂತ ತಿಳಿತಾ ಇಲ್ಲ. ಹಾಗಾಗಿ ಕಾರಾಗೃಹ ನಿಭೆ ಶುಭೆ, ಈ ದೊಡ್ಡ ಜೈಲು ಈ ದೇಹ, ಅದರೊಳಗಡೆ ನಾನು ಇದ್ದೀನಿ, ನೀ ನನ್ನ ಜೊತೆಗಿದೆಯಾ. ಅನೇಕ ಜನ್ಮಗಳನ್ನ ಕಳೆದಿದ್ದೀನಿ, ಗರ್ಭವಾಸಾದಿಗಳನ್ನು ಅನುಭವಿಸಿದೆ. ಆದ್ರಿಂದ ಇದರಿಂದ ಮೋಕ್ಷ ನನಗೆ ಸಿಗಬೇಕು. ಅದಕ್ಕೋಸ್ಕರ ಕೇಶವ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೀನಿ, ವೈಕುಂಠ ನಗರಕ್ಕೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ದೇವರ ಸುಂದರವಾದ ಸ್ವರೂಪವನ್ನ ಚಿಂತಿಸ್ಬೇಕು. ಆಗ ಈ ಶ್ಲೋಕಗಳನ್ನು ನಾವು ತಪ್ಪದೆ ಹೇಳ್ಕೊಳ್ಳೋಣ. ಈ ಶ್ಲೋಕಗಳು ಹೀಗಿವೆ. ಅನಂತ ಭೋಗ ಪರ್ಯಂಕೆ ಸಮಾಸೀನಂ ಶ್ರೇಯಾಸಃ ಇಂದ್ರನೀಲ ನಿಭಂ ಶ್ಯಾಮಂ ಶಂಖಚಕ್ರ ಗದಾಧರಂ. ಇದು ಮೊದಲನೇ ಶ್ಲೋಕ. ಇದರ ಅರ್ಥ ಇಷ್ಟು: ಅನಂತ ಭೋಗ ಪರ್ಯಂಕೆ, ಅನಂತ ಭೋಗ, ಅನಂತ ಭೋಗವನ್ನ ಅನುಭವಿಸ್ತಿರೋನ್ ದೇವರು. ಅದರಲ್ಲಿ ಅನಂತನ ಮೇಲೆ ನಿಂತು ಕೂತು ಮಲಗ್ತಾ ಭೋಗವನ್ನ ಅನುಭವಿಸ್ತಾ ಇದ್ದಾನೆ. ಅವನೇ ಪರ್ಯಂಕ, ಆ ಭಗವಂತನಿಗೆ ಹಾಸಿಗೆ. ಅಲ್ಲಿ ಲಕ್ಷ್ಮೀದೇವಿ ಜೊತೆಗೆ ಕುಳಿತಿದ್ದಾನೆ. ಇಂದ್ರನೀಲ ನಿಭಂ ಶ್ಯಾಮಂ, ಇಂದ್ರನೀಲ ಮಣಿ ಹೇಗೆ ನೀಲ ಬಣ್ಣದ್ದೋ ಆ ರೀತಿ ಇವನ ಬಣ್ಣ ಇದೆ. ಶಂಖ, ಚಕ್ರ, ಗದ ಇವುಗಳನ್ನೆಲ್ಲ ಧರಿಸಿದ್ದಾನೆ. ಪೀತಾಂಬರವನ್ನ ಧರಿಸಿದ್ದಾನೆ. ಅವನ ಕಣ್ಣುಗಳು ಕಮಲದಂತೆ ಕೋಮಲವಾಗಿರುವಂತಹ ಕಣ್ಣು, ಶ್ರೀವತ್ಸ ಚಿಹ್ನೆ, ಕೌಸ್ತುಭಮಣಿ ಎಲ್ಲ ಆಭರಣಗಳಿಂದ ಭೂಷಿತನಾಗಿದ್ದಾನೆ ಅಂತ
ಈ ರೀತಿ ಪ್ರಾರ್ಥನೆ ಮಾಡಬೇಕು. ಆಗ ಎರಡನೇ ಶ್ಲೋಕ ಹೀಗಿದೆ ಅಲ್ಲಿ, ಪೀತಾಂಬರಧರಂ ದೇವಂ ಪದ್ಮಪತ್ರ ಯಥೇಕ್ಷಣಂ ಶ್ರೀವತ್ಸ ಕೌಸ್ತುಭೋರಸ್ಕಂ ಸರ್ವಾಭರಣಭೂಷಿತಂ ಅಂತ. ಈ ರೀತಿ ಎರಡು ಶ್ಲೋಕಗಳನ್ನು ನಾವು ತಪ್ಪದೆ ಹೇಳ್ಕೊಳ್ತಾ ಹಿಂದಿನ ಚಿಂತನೆಗಳೊಂದಿಗೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನ ಬೆಳಗಿನ ಆ ಜಾವದಲ್ಲಿ ಹೇಳಬೇಕು ಅಂತಿದೆ. ಯೋಚನೆ ಇಲ್ಲ, ಸ್ನಾನ ಮಾಡಿಲ್ಲ ಅಂತ ಯೋಚನೆ ಮಾಡೋ ಹಾಗೇನಿಲ್ಲ. ಅದರ ಮುಂಚೆ ನಾವು ಹೇಳಿದ್ರೆ ಏನೂ ತಪ್ಪಿಲ್ಲ. ಆದರೆ ಶುದ್ಧವಾಗಿ ನಾವು ಭಗವಂತನ ಮುಂದೆ ಆ ಕಾಲದಲ್ಲಿ ಕೀರ್ತನೆಯನ್ನು ಮಾಡಬೇಕು. ಇನ್ನು ಗುರುಗಳ ನಾಮವನ್ನು ಕೀರ್ತನೆ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಅಂಥೇಳಿ ಸಂಧ್ಯಾವಂದನೆಯ ಸಂದರ್ಭದಲ್ಲಿ ನಾವೇನು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತೀವಿ. ಸರಸ್ವತಿ, ಭಾರತಿ, ಪ್ರತಿಯೊಬ್ಬ ದೇವತೆಗಳಿಗೂ ಕೂಡ ನಮಸ್ಕಾರವನ್ನ ಪ್ರಾರ್ಥನೆಯನ್ನು ಮಾಡ್ತಾ, ತುಳಸಿ ಕಾನನಂ ಚೈವ, ತುಳಸಿ ಗಿಡ ಎಲ್ಲಿ ಬೆಳೆದಿರತ್ತೆ ಅಂಥ ತುಳಸಿ ವನಕ್ಕೆ ಹೋಗಬೇಕು, ಅದರ ಸ್ಪರ್ಶ ಮಾಡಬೇಕು, ಹಸುವಿನ ಸ್ಪರ್ಶ ಮಾಡಬೇಕು ಅಂತ ಈ ಬ್ರಾಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಇಷ್ಟನ್ನೆಲ್ಲ ತಿಳಿಸಿದ್ದಾರೆ. ಇನ್ನು ಬ್ರಾಹ್ಮ ಮುಹೂರ್ತದಲ್ಲಿ ಅನೇಕ ವಿಷಯಗಳು ಅಡಕಾಗಿದೆ. ಇನ್ನೂ ಏನೇನು ಮಾಡ್ಬೇಕು ನಾವು ಅಂದಾಗ, ಚಿಂತಯೇದ್ ಆತ್ಮನೋಹಿತಂ, ತನಗೇನು ಹಿತ ಅನ್ನೋದನ್ನ ಚಿಂತಿಸ್ಬೇಕು ಬೆಳಗ್ಗೆ ಎದ್ದು ಕೂಡಲೇ ಅಂತ. ನಮಗೇನು ಹಿತ? ನಮ್ಗೆ ಚೆನ್ನಾಗಿ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಅದು ಯಾವ್ದ್ಯಾವ್ದು ಸಿಗ್ಬೇಕು ಅಂತ ಯೋಚನೆ ಮಾಡೋದಾ ಬೆಳಗ್ಗೆ? ಅಲ್ಲ. ಏನು ಯೋಚಿಸ್ಬೇಕು? ಕೋ ದೇಶ, ನಾನಿರೋದು ಎಲ್ಲಿ, ನನ್ನ ಸ್ನೇಹಿತರು ಯಾರು, ನಾನು ಯಾವ ಸಮಯದಲ್ಲಿದ್ದೀನಿ, ಒಳ್ಳೆ ರಾಜ ಇದ್ದಾನ ಈ ಸಮಯದಲ್ಲಿ, ಮತ್ತು ನನ್ನ ಖರ್ಚು, ನನ್ನ ಲಾಭ, ಮತ್ತು ನಾನು ಯಾರು, ನನ್ನ ಶಕ್ತಿ ಯಾರು, ಈ ರೀತಿ ಅನೇಕ ರೀತಿಯಾಗಿ ಚಿಂತಿಸ್ತಾ ಇರಬೇಕು ಅಂತ. ಅಂದರೆ ಮುಂಚೆನೇ ಪ್ಲ್ಯಾನ್ ಮಾಡೋದು ಅಂತ ಅರ್ಥ. ಈ ದಿವಸ ನಾನು ಮುಂದಕ್ಕೆ ಏನು ಮಾಡ್ಲಿಕ್ಕೆ ಹೊರಡ್ತೀನಿ, ಎಲ್ಲ ಸ್ನಾನಾದಿಗಳನ್ನು ಮುಗಿಸಿ ಅನುಷ್ಠಾನಾದಿಗಳನ್ನು ಮಾಡಿ ಮುಂದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಮೊದಲೇ ಯೋಚನೆ ಮಾಡೋದು ಅಂತ. ಆದರೆ ಇದನ್ನು ಎಲ್ಲರೂ ಯೋಚನೆ ಮಾಡ್ತಾರಲ್ಲ ಯಾವಾಗಲೂ. ಇದರ ಬಗ್ಗೆ ಏನು ಬ್ರಾಹ್ಮ ಮುಹೂರ್ತದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಅಂದರೆ, ಅಲ್ಲಿ ಯೋಚನೆ ಮಾಡೋ ಅಂಶಗಳು ಬೇರೆ ಇದೆ. ಇದೇ ವಿಷಯನೇ, ಆದರೆ ಚಿಂತನೆ ಬೇರೆ ಇದೆ, ಅನುಸಂಧಾನ ಬೇರೆ ಇದೆ. ಅದೇನು ಅಂತ ಶಾಸ್ತ್ರಕಾರರು ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ಉಷಕ್ಕಾಲೆ ಸಮುತ್ಥಾಯ, ಮೊದಲು ಹೇಳೋದಾಯ್ತು. ಎದ್ದ ಮೇಲೆ ತನಗೆ ಹಿತವಾದದ್ದನ್ನು ಸ್ಮರಣೆ ಮಾಡೋದು ಅಂದರೆ, ಎಲ್ರಿಗೂ ಹಿತ ಯಾರು? ಅನಿಮಿತ್ತ ಬಂಧುರ್ ಭಗವಾನ್ ವಿಷ್ಣುರೇವ ಮುಖ್ಯೋ ಹಿತ. ಅನಿಮಿತ್ತ ಬಂಧು ಅಂತ ಕರಿತೀವಿ ಭಗವಂತನನ್ನ. ಬಂಧುಗಳು ಅಂದರೆ ನಮ್ಮಿಂದ ಲಾಭ ಇದ್ರೆ ಅವರು ಬಂಧುಗಳಾಗಿ ನಮಗೆ ಕಾಣಿಸ್ತಾರೆ, ಇಲ್ಲ ಅಂದ್ರೆ ನಮಗೆ ಅವ್ರ ಬಂಧುಗಳಲ್ಲ, ಶತ್ರುಗಳಾಗಿ ಕಾಣ್ತಾರೆ. ಅದರಿಂದ ನಮ್ಮಿಂದ ಉಪಯೋಗ ಇದ್ರೆ ಮಾತ್ರ ಅವರು ಬಂಧುಗಳಾಗಿ ಉಳ್ಕೊಳ್ತಾರೆ. ಆದ್ರೆ ಭಗವಂತ ಹಾಗಲ್ಲ, ನಮ್ಮಿಂದ ಅವನಿಗೇನು ಆಗ್ಬೇಕಾಗಿದ್ದಿಲ್ಲ, ಆದ್ರೂ ಅನಿಮಿತ್ತ ಬಂಧುವಾಗಿ ನಮಗೆ ಅತ್ಯಂತ ಹಿತವನ್ನ ಮಾಡೋನು ಪರಮಾತ್ಮ. ಹೀಗೆ ಇದನ್ನ ಚಿಂತಿಸ್ಬೇಕು. ಅಷ್ಟೇ ಅಲ್ಲ, ದೇವರಂತಹ ಅನಿಮಿತ್ತ ಬಂಧು ನಮ್ಮ ಜೊತೆಗೆ ಇದ್ದ ಮೇಲೆ ಬೇರೆಯವರ ಭಯ ನಮಗೆ ಯಾಕೆ? ನಮ್ಮ ಆಫೀಸ್ನಲ್ಲಿ ನಮ್ಗೆ ಯಾಕೆ ಕಷ್ಟ ಆಗುತ್ತೆ? ದೇವ್ರು ನೋಡ್ಕೊಳ್ತಾನೆ, ಏನೋ ಒಂದು ಸಹಾಯವನ್ನು ನಮಗೆ ಮಾಡ್ತಾನೆ ಅನ್ನುವ ಚಿಂತನೆಯನ್ನ ಬೆಳಗ್ಗೆ ಎದ್ದೇ ಮಾಡ್ಬೇಕಂತೆ. ಅಷ್ಟೇ ಅಲ್ಲ, ಏನಾದ್ರೂ ಇವತ್ತು ನನಗೆ ತೊಂದರೆ ಆಗ್ಬೋದು ಅಂತ ನಮ್ಗೆ ಮುಂಚೆನೆ ಗೊತ್ತಿರತ್ತೆ. ಆದ್ರೆ ಅನಿಮಿತ್ತ ಬಂಧು ದೇವರಿದ್ದಾನೆ ನನ್ನ ಜೊತೆಗೆ, ಆದ್ರಿಂದ ಯಾರು ನನಗೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ, ಯಾರಿಂದಲೂ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಯೋಚಿಸ್ಬೇಕಂತೆ. ಇನ್ನು ಮೃತ್ಯೋಹೋ ಕಾಲಾತ್ ಭಯಂತು ಮಹತ್, ಇನ್ನು ಮೃತ್ಯುವಿನ ಭಯ ಇರ್ಲೇಬೇಕಂತೆ. ಎಚ್ಚರ, ಇನ್ನು ನನ್ನ ಆಯುಷ್ಯ ಕ್ಷೀಣ ಆಗ್ತಾ ಹೋಗ್ತಾ ಇದೆ ದಿವಸ ದಿವಸ, ನನ್ನ ಕೈಲಿ ಹೆಚ್ಚು ಸಾಧನೆಯನ್ನು ಮಾಡಿಸು ಅಂತ ದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ, ಯಃಕಶ್ಚನೇಶೋ ಬಲಿನೋಂತಕೋ ರಗಾತ್ ಪ್ರಚಂಡ ವೇಗಾತ್ ಅಭಿಧಾವತೋ ಭೃಶಂ ಹಿತಂ ಪ್ರಪನ್ನಂ ಪರಿಪಾತಿ ಯದ್ಭಯಾನ್ ಮೃತ್ಯು ಪ್ರಧಾವತ್ ತ್ಯರಣಂ ತಮೀಮಹಿ ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಏನ್ ತಿಳಿಸಿದ್ದಾರೆ ಈ ಶ್ಲೋಕದಲ್ಲಿ ಅಂದ್ರೆ, ಭಗವಂತ ತಾನು ಯಾವ ಭಕ್ತನಿಗೆ ಒಲಿತಾನೆ? ಭೀತಂ, ಬಹಳ ಹೆದರಿಕೆ ಆಗ್ಬಿಡಿದೆಯಂತೆ. ಯಾವುದಕ್ಕೆ ಹೆದರಿಕೆ? ಮೃತ್ಯುವಿಗೆ ಹೆದರಿಕೆ. ಯಾವತ್ತು ಇವನನ್ನ ಹಿಡಿತೀನೋ ಅಂತ ಮೃತ್ಯು ಹಿಂಬದಿಯಿಂದ ಓಡಿ ಬರ್ತಾ ಇದೆ. ಆ ಮೃತ್ಯುವಿನ ಭಯದಿಂದ ನಾನು ಅನುಷ್ಠಾನ ಮಾಡಬೇಕು, ಧರ್ಮಾನುಷ್ಠಾನ ಮಾಡಬೇಕು ಅಂತ ಒಬ್ಬ ಭಕ್ತ ಬಯಸ್ತಾ ಇರ್ತಾನೆ. ಇಂಥ ಭಕ್ತನನ್ನ ಆ ಭಗವಂತ ಬಂದು ಅವಶ್ಯವಾಗಿ ಕಾಪಾಡ್ತಾನೆ. ಅದರಲ್ಲೂ ಈ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದಾಗ ಗಜೇಂದ್ರನನ್ನ ಕಾಪಾಡಿದ ಹರಿ ಅನ್ನೋ ಭಗವಂತನ ರೂಪವನ್ನ ವಿಶೇಷವಾಗಿ ನೆನೆಸ್ಬೇಕು. ಅದನ್ನ ಶಾಸ್ತ್ರಕಾರರು ತಿಳಿಸ್ತಾ ಬ್ರಾಹ್ಮ ಮುಹೂರ್ತದಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಹರಿ ಅಂದ್ರೆ ಯಾರು?
ಅದು ಗಜೇಂದ್ರ ವರದನಾದ ಪರಮಾತ್ಮನಿಗೆ ಹರಿ ಅಂತ ಹೆಸರು. ಆ ಹರಿಯನ್ನೇ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ನಾವು ಚಿಂತಿಸಬೇಕು. ಹಾಗಾಗಿ ಗಜೇಂದ್ರ ಮೋಕ್ಷದ ಬಗ್ಗೆ ಇರುವಂತಹ ಕೃತಿಗಳು, ಪುರುಷರಾಗಬೇಕಾದ್ರೆ ಭಾಗವತದಲ್ಲಿ ಬಂದ ಗಜೇಂದ್ರ ವರದನ ಕುರಿತಾದ ಶ್ಲೋಕಗಳು, ಆ ಪ್ರಸಂಗ, ಗಜೇಂದ್ರನನ್ನ ಪರಮಾತ್ಮ ಹೇಗೆ ಕಾಪಾಡಿದ ಅನ್ನೋ ವಿಷಯವನ್ನ ಬೆಳಗ್ಗೆ ಆ ಬ್ರಾಹ್ಮ ಮುಹೂರ್ತದ ಕಾಲದಲ್ಲಿ ಚಿಂತಿಸಿ ದಧಿವಾಮನ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಹಾಗೆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅನ್ನುವ ಕೃಷ್ಣಾವತಾರ ಆದ ಶ್ಲೋಕಗಳೇನಿದೆ ಅದನ್ನ ಹೇಳ್ಕೊಳ್ಳೋದು. ಈ ರೀತಿ ಅನೇಕ ಸ್ತೋತ್ರಗಳು ಯಥಾಶಕ್ತಿಯಾಗಿ, ಅದರಲ್ಲೂ ಎಲ್ಲ ತಾರತಮ್ಯೋಪೇತವಾದ ಗತಿಯನ್ನ ಪಡೆದ ದೇವತೆಗಳನ್ನ ಸ್ಮರಣೆ ಮಾಡಬೇಕು ಅಂತನೂ ಹೇಳಿದ್ದಾರೆ. ಅವರೆಲ್ಲರ ಸ್ಮರಣೆಯನ್ನ ವಿಶೇಷವಾಗಿ ಈ ಬ್ರಾಹ್ಮ ಮುಹೂರ್ತದಲ್ಲಿ ಮಾಡಿದಾಗ ಅದಕ್ಕೆ ಸಿಗೋಂತಹ ಪುಣ್ಯ ತುಂಬಾ ವಿಶೇಷ. ಅದರಲ್ಲೂ ಒಂದೊಂದೇ ವಿಷಯವನ್ನ ತಿಳಿಸ್ತಾರೆ. ಮೊದಲಿಗೆ ಸುದರ್ಶನಂ ಪಾಂಚಜನ್ಯಂ ಸುಪರ್ಣಂ ಪತಗೇಶ್ವರಂ. ಈಗಾಗಲೇ ನಾವು ಹಿಂದೆ ದೇವರ ಚಿಂತನೆಯನ್ನ ಕೇಳಿದ್ವಿ. ಇನ್ನು ಮುಂದೆ ಅವನ ಪಾಂಚಜನ್ಯ ಶಂಖ ಅಷ್ಟೇ ಅಲ್ಲ, ಗರುಡಾರೂಢನಾದ ದೇವರ ಸ್ಮರಣೆ, ಶೇಷನ ಸ್ಮರಣೆ, ಲಕ್ಷ್ಮಿ, ಬ್ರಹ್ಮದೇವರು, ನಾರದರು, ಪ್ರಹ್ಲಾದರಾಜರು, ಮತ್ಸ್ಯ ಕೂರ್ಮ ವರಾಹಾದಿ ಅನಂತ ಅವತಾರಗಳ ಚಿಂತನೆ, ಇನ್ನು ದಾಕ್ಷಾಯಣಿ ಅಂದ್ರೆ ಸತೀದೇವಿ, ಇನ್ನು ಗೋವಿಪ್ರಾನ್ ಹಸುಗಳು, ಉತ್ತಮ ಬ್ರಾಹ್ಮಣರು, ಮತ್ತೆ ಧರ್ಮಪತ್ನಿ ಅಂತ ಹೇಳ್ತಾರೆ. ಧರ್ಮಪತ್ನಿ ಅಂದ್ರೆ ಏನು? ನಮ್ಮ ಧರ್ಮ ಪತ್ನಿಯರೇ, ಯಾರು ಪತಿವ್ರತಾ ಸ್ತ್ರೀಯರಾಗಿರ್ತಾರೆ ಅಂತಹವರ ಸ್ಮರಣೆಯನ್ನ ಮಾಡಬೇಕು ಅಂತ ಅರ್ಥ. ಇದೇನಿದು ವಿಶೇಷವಾಗಿ ಹೆಂಡತಿಯರ ಸ್ಮರಣೆನ ಅಂದ್ರೆ, ಅದೇನಂದ್ರೆ ಕನಸಿನಲ್ಲಿ ಒಬ್ಬ ಪತಿವ್ರತಾ ಸ್ತ್ರೀಯ ದರ್ಶನ ಆದ್ರೆ ಶುಭ ಅಂತೆ. ಇನ್ನು ನಮ್ಮ ಮನೆಗಳಲ್ಲೇ ಪತಿವ್ರತಾ ಸ್ತ್ರೀ ಇದ್ದಾಗ ಅಂಥ ಪತಿವ್ರತಾ ಸ್ತ್ರೀ ದರ್ಶನ ಆದ್ರೆ ಅದು ಶುಭ ಅಂತೆ. ಅದು ಬೆಳಗಿನ ಜಾವದಲ್ಲಿ ಒಬ್ಬ ಪತಿವ್ರತಾ ಸ್ತ್ರೀ ಎದ್ದು ತಾನು ನಿತ್ಯಾನುಷ್ಠಾನ ಏನು ಮಾಡ್ತಾ ಇರ್ತಾಳೆ ಅಂತಹವಳ ದರ್ಶನ ತುಂಬಾ ಶುಭಕರ ಅಂತ ಇದೆ. ಈ ನಿಟ್ಟಿನಲ್ಲಿ ಧರ್ಮಪತ್ನಿ ಅಂತ ಒಂದು ಶಬ್ದವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇನ್ನು ಗಂಗಾ, ಸರಸ್ವತಿ, ಕಾಳಿಂದಿ, ಹೀಗೆ ಅನೇಕ ದೇವತೆಗಳು, ನದಿಗಳು, ಇವರೆಲ್ಲರ ಸ್ಮರಣೆ ಮಾಡಿದ್ರೆ ಆಗ ನಾನು ಏನ್ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ ಅಂದ್ರೆ ಕೇಳಿ. ಏಮಾಂ ಸ್ಮರಂತ್ಯನೇನ ಅಂಗ ಪ್ರತಿಬುದ್ಧ್ಯ ನಿಶಾತ್ಯಜೆ ತೇಷಾಂ ಪ್ರಾಣಾತ್ಯಜೆ ಚಾಹಂ ದದಾಮಿ ವಿಮಲಾಂ ಗತಿಂ. ಯಾರು ಈ ರೀತಿ ಪ್ರತಿನಿತ್ಯ ಬ್ರಾಹ್ಮ ಮುಹೂರ್ತದಲ್ಲಿ ಇಷ್ಟೆಲ್ಲರ ಸ್ಮರಣೆಯನ್ನ ಮಾಡ್ತಾರೋ ಅಂಥವರು ತಾವು ಪ್ರಾಣ ತ್ಯಾಗ ಮಾಡಬೇಕಾದ್ರೆ, ತಾವು ದೇಹದಿಂದ ಹೊರಡಬೇಕಾದ್ರೆ ನಾನು ಅವರಿಗೆ ಒಳ್ಳೆಯ ಬುದ್ಧಿಯನ್ನ ಕೊಡ್ತೀನಿ ಅಂತ. ತುಂಬಾ ಕಷ್ಟ. ಕೊನೆಗಾಲದಲ್ಲಿ ದೇಹದಿಂದ ಪ್ರಾಣ ಹೊರಕ್ಕೆ ಹೋಗ್ಬೇಕಾದ್ರೆ ದೇವರ ಸ್ಮರಣೆ, ದೇವರ ಚಿಂತನೆ ಬಂದ್ರೆ ಅವನ ಖಂಡಿತ ಸದ್ಗತಿ. ಇಡೀ ಜೀವನ ಮಾಡಿದ್ರು ಕೊನೆಗೆ ಅವನ ಮರಣ ಕಾಲದಲ್ಲಿ ಏನೋ ಸರಿಯಾಗ್ಲಿಲ್ಲ, ಯಾವುದೋ ಜಿಂಕೆ ನೋಡ್ದ, ಯಾವುದೋ ನಾಯಿನ ಸ್ಮರಣೆ ಮಾಡ್ಕೊಂಡ, ಬೆಕ್ಕಿನ ಸ್ಮರಣೆ ಮಾಡ್ಕೊಂಡ ಅಂದ್ರೆ ಮುಂದಿನ ಜನ್ಮ ಅದೇ ಆಗಿರುತ್ತೆ. ಹಾಗಾಗಿ ಎಚ್ಚರದಿಂದ ಆ ಕೊನೆಗೆ ಪ್ರಾಣ ಉತ್ಕ್ರಮಣ ಕ್ಷಣದಲ್ಲಿ, ದೇಹದಿಂದ ಪ್ರಾಣ ಹೋಗೋ ಸಂದರ್ಭದಲ್ಲಿ ಏನನ್ನ ಯೋಚಿಸ್ತಾ ಅನ್ನೋದು ತುಂಬ ಮುಖ್ಯ. ಆದ್ರಿಂದಲೇ ತ್ಯಜೇದಂತೆ ಕಲೇವರಂ, ಯಾವಾಗ ತನ್ನ ದೇಹವನ್ನ ಬಿಡ್ತಾ ಇರ್ತಾನೋ ಆ ಸಂದರ್ಭದಲ್ಲಿ ಅವನು ದೇವರ ಸ್ಮರಣೆ, ದೇವರ ಜಪವನ್ನ ಮಾಡೋದು ತುಂಬಾ ಉತ್ತಮ. ಆದ್ರೆ ಆ ಬುದ್ಧಿನ ಕೊಡೋದು ಯಾರು? ಭಗವಂತನೇ ಕೊಡ್ತಾನೆ. ಯಾವಾಗ ಕೊಡ್ತಾನೆ? ಈ ರೀತಿ ಬ್ರಾಹ್ಮ ಮುಹೂರ್ತದಲ್ಲಿ ಜೀವನವಿಡೀ ಸರಿಯಾಗಿ ತಪ್ಪದೆ ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ನಾನೇ ಕೊಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಇಷ್ಟು ವಿಶೇಷಗಳು ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಇದೆ. ಇದಲ್ಲದೆ ಬ್ರಾಹ್ಮ ಮುಹೂರ್ತದಲ್ಲಿ ನಿದ್ರೆಯನ್ನ ಮಾಡಲೇಬಾರದು ಅಂತ ಸ್ಪಷ್ಟವಾಗಿ ವಾಕ್ಯ ಇದೆ. ಬ್ರಾಹ್ಮೇ ಮುಹೂರ್ತೆ ಯಾ ನಿದ್ರಾ ಸಾ ಪುಣ್ಯಕ್ಷಯಕಾರಿಣಿ ಅಂತ ಒಂದು ಮಾತಿದೆ. ಪುಣ್ಯಕ್ಷಯಕಾರಿಣಿ ಅಂದ್ರೆ ಏನರ್ಥ? ನಾವು ಪ್ರತಿ ದಿವಸ ಏನ್ ಅನ್ಕೊಳ್ತೀವಿ, ನಾನು ಇಷ್ಟೊಂದು ಪುಣ್ಯ ಸಂಪಾದನೆ ಮಾಡಿಬಿಟ್ಟೆ, ಇಷ್ಟು ದಾನ ಮಾಡಿದೆ, ಇಷ್ಟೊತ್ತು ದೇವ್ರ ಪೂಜೆ ಮಾಡಿದೆ, ಇಷ್ಟು ಪ್ರದಕ್ಷಿಣೆ ಹಾಕಿದೆ, ಎಲ್ಲ ಮಾಡಿದ್ ಸರಿ, ಮಾರನೇ ದಿವಸ ಬೆಳಗ್ಗೆ ಬೇಗ ಎಳ್ಳಿಲ್ಲ ಅಂತ ಇಟ್ಕೊಳ್ಳಿ. ಅಂದ್ರೆ ಬ್ರಾಹ್ಮ ಮುಹೂರ್ತದಲ್ಲಿ ಎಳ್ಳಿಲ್ಲ, ಮಾಡಬೇಕಾದ ಚಿಂತನೆ ಮಾಡಲಿಲ್ಲ. ಆಗ ನಾವು ಹಿಂದಿನ ದಿವಸ ಮಾಡಿದ ಪುಣ್ಯ ಎಲ್ಲ ಕ್ಷಯಕಾರಿಣಿ, ಎಲ್ಲ ಹೊರಟೋಗುತ್ತೆ, ನಾಶ ಆಗತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲ, ಯಾರು ಈ ರೀತಿ ಮೋಹಾತ್ ಕರೋತಿ ಅಂತ ಉದ್ದೇಶಪೂರ್ವಕವಾಗಲ್ಲ, ಏನೋ ಅಲಾರಾಮ್ ಇಟ್ಕೊಂಡಿದ್ರು, ಎಚ್ಚರ ಆಗ್ಲಿಲ್ಲ ಬ್ರಾಹ್ಮ ಮುಹೂರ್ತದಲ್ಲಿ, ಆಗ ಪುಣ್ಯ ಹೋಗುವಂತಹ ಸಂದರ್ಭ ಖಂಡಿತ. ಇದು ಏನು ಅಲಾರಾಮ್ ಇಟ್ಕೊಂಡು ಎಚ್ಚರ ಆಗದೆ ಇರೋರಿಗೆ, ಉದ್ದೇಶಪೂರ್ವಕವಾಗಿ ಆರಾಮಾಗಿ ನಿದ್ರೆ ಮಾಡೋರ್ಗೆ ಇದೇನ್ ಕಥೆ? ಅವ್ರಿಗೆ ಅಧೋ ಕಥೆನೇ ಅಷ್ಟೇ ಅರ್ಥ. ಅಂದ್ರೆ ಪ್ರಾಯಶ್ಚಿತ್ತನೂ ಇಲ್ವಂತೆ ಅದಕ್ಕೆ. ಹಾಗಾಗಿ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಲೇಬೇಕು. ಇಲ್ಲ ಅಂದ್ರೆ
ನಾವು ಮಾಡಿದ ಪುಣ್ಯ ಎಲ್ಲ ಒಂದು ಮಡಿಕೆ ಇಲ್ಲಿ ನೀರನ್ನು ತುಂಬಿಸಿ ಕೆಳಗೆ ರಂಧ್ರವನ್ನ ಮಾಡಿದ್ರೆ ಹೇಗೆ ಸೋರ್ತಾ ಇರುತ್ತೋ ನೀರು, ಹಾಗೆ ಎಷ್ಟು ನೀರು ಹಾಕಿದ್ರು ಅದು ಸೋರ್ತಾ ಇರುತ್ತೆ. ಹಾಗೆ ನಾವು ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ರು ಬ್ರಾಹ್ಮ ಮುಹೂರ್ತದಲ್ಲಿ ನಿದ್ರೆ ಮಾಡಿದ್ರೆ ಆ ಪುಣ್ಯ ಎಲ್ಲ ಸೋರ್ ಹೋಗುತ್ತೆ. ಅದರಿಂದ ಅದು ಪುಣ್ಯಕ್ಷಯ ಕಾರಿಣಿ. ಮೋಹಾತ್, ಒಂದ್ ವೇಳೆ ಏನೋ ವ್ಯಾಮೋಹದಿಂದ ಅಚಾನಕ್ಕಾಗಿ ಎಚ್ಚರ ಆಗ್ಲಿಲ್ಲ ಅಂತ ಆದ್ರೆ ಆಗಲೂ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಏನು? ಪಾದಕೃಚ್ಛ್ರೇಣ ಶುದ್ಧತೆ ಅಂತ. ಕೃಚ್ಛ್ರ ವ್ರತಗಳು ಅಂದ್ರೆ ಉಪವಾಸ ವ್ರತ ಅಂತ ಅರ್ಥ. ಅಂದ್ರೆ ಸರಿಯಾಗಿ ತಿನ್ನೋಂಗಿಲ್ಲ ಅವತ್ತು ಅಂತ ಅರ್ಥ, ಉಪವಾಸ ಮಾಡ್ಬೇಕು ಅಂತ ಅರ್ಥ. ಅದು ಪಾದಕೃಚ್ಛ್ರ ಅಂದ್ರೆ ನಮಗೆ ಹೆದರಿಕೆನೆ ಆಗ್ಬಿಡುತ್ತೆ. ಅಂತೂ ಉಪವಾಸವೇ ಅದಕ್ಕೆ ತಕ್ಕದಾದ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ದಿವಸ ಉಪವಾಸ ಮಾಡ್ಬೇಕಾಗಿ ಬರೋ ಪ್ರಸಂಗ ಇದೆ ಕಲಿಯುಗದಲ್ಲಿ. ಆದ್ರಿಂದ ಎಚ್ಚರದಿಂದ ಆದಷ್ಟು ನಾವು ಬ್ರಾಹ್ಮ ಮುಹೂರ್ತದಲ್ಲಿ ಏಳೋದಂತೂ ಎದ್ದು ಬಿಡ್ಬೇಕು. ನಿದ್ರೆ ಅಂತೂ ಮಾಡಬಾರ್ದು. ನಿದ್ರೆಗೆ ಬಹಳ ನಿಷೇಧವನ್ನ ಶಾಸ್ತ್ರಕಾರರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಇನ್ನೂ ಮಾಡಬೇಕಾದ ಚಿಂತನೆ ಏನು? ನಿದ್ರಿತೋ ನೇನ ಜಾಗರಮಿ ಇತ್ಯನು ಚಿಂತೆಯೇ. ದೇವರ ಸ್ಮರಣೆ ಮಾಡ್ಬೇಕು. ಹೇಗೆ? ಹಿಂದಿನ ದಿವಸ ನಾನು ರಾತ್ರಿ ನಿದ್ದೆ ಮಾಡಿದ್ದೆ, ಎಚ್ಚರ ಮಾಡಿಸಿದ್ದೆಲ್ಲಪ್ಪ ಬೆಳಗ್ಗೆ, ಹಾಗೆ ಮಲಗಿಸ್ಬಿಟ್ರೆ ಮುಗ್ದೇ ಹೋಯ್ತಲ್ಲ ನಮ್ಮ ಕತೆ. ಅದರಿಂದ ಹಿಂದಿನ ದಿವಸ ರಾತ್ರಿ ಮಲಗಿಸಿ ಮಾರನೇ ದಿವಸ ಬೆಳಗ್ಗೆ ಎಚ್ಚರ ಮಾಡಿದ್ಯಲ್ಲ, ನಿನಗೆ ನಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಬೇಕಂತೆ. ಅಷ್ಟೇ ಅಲ್ಲ, ಯಾವಾಗ ಅವನು ಮಲ್ಕೊಂಡು ಹೀಗೆ ಎದ್ದು ತಾನು ಆ ಭಗವಂತನನ್ನ ಮಧುಸೂದನನ್ನ ಕೀರ್ತನೆ ಮಾಡ್ತಾನೋ ಆಗ ಕೀರ್ತನಾಂತೆಸ್ಯ ಪಾಪಾನಿ ನಾಶಮಾಯಾಂತಿ ಅಶೇಷತಃ. ಯಾರು ಹೀಗೆ ಮಧುಸೂದನನ್ನ ಕೀರ್ತನೆ ಮಾಡ್ತಾರೋ ಅವನು ಕೀರ್ತನೆ ಮಾಡಿ ಮುಗಿಸೋ ಕೊನೆ ಭಾಗದಲ್ಲಿ ಅವನ ಪಾಪಗಳೆಲ್ಲ ಹೊರಟೋಗಿರುತ್ತೆ. ಅದು ಹೇಗೆ ಅಂದ್ರೆ ಸಂಧ್ಯಾವಂದನೆ ಮಾಡಿ ಕೊನೆ ಕೃಷ್ಣಾರ್ಪಣಮಸ್ತು ಅಂದ ಕೂಡ ಎಲ್ಲ ಪಾಪ ಹೊರಟೋಗಿರುತ್ತೆ. ಹಾಗೆ ಅದು ಒಂದು ಸ್ತೋತ್ರ ಮಾಡಿ ಬ್ರಾಹ್ಮ ಮುಹೂರ್ತದಲ್ಲಿ ಮುಗಿಯೋ ಸಂದರ್ಭದಲ್ಲಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂದ ಕ್ಷಣನೇ ಅಲ್ಲಿ ಪಾಪಗಳು ನಾಶ ಆಗುತ್ತೆ. ಇಷ್ಟು ಫಲವನ್ನ ಬ್ರಾಹ್ಮ ಮುಹೂರ್ತಕ್ಕೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ಇಂಥವ್ರನ್ನೆಲ್ಲ ನೋಡ್ಬೇಕು ಅಂತಿದೆ. ಯಾರ್ಯಾರನ್ನ? ಶ್ರೋತ್ರಿಯಂ ಸುಭಗಾಂ ಗಾಂಚ ಅಗ್ನಿಂ ಅಗ್ನಿಚಿತಂ ತಥಾ ಪ್ರಾತರುತ್ಥಾಯ ಯಃ ಪಶ್ಯೇತ್ ಆಪದ್ಭ್ಯಃ ಸ ಪ್ರಮುಚ್ಯತೆ. ನಮಗೆ ಯೋಚನೆ ಇರುತ್ತೆ ಹಿಂದಿನ ದಿವಸ ನಾಳೆ ಏನಾಗತ್ತೋ ಏನೋ, ಯಾಕಂದ್ರೆ ಗೊತ್ತಿರತ್ತೆ ನಮಗೆ ಯಾರೋ ಏನೋ ನಮಗೆ ತೊಂದರೆ ಮಾಡ್ತಾರೆ ಅಂತ ಮುಂಚೆನೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಬಹಳ ಆಪತ್ತು ಕಾದಿದೆ ನಾಳೆ ದಿವಸ ಅಂತ ನಮಗೆ ಫಿಕ್ಸ್ ಆಗಿದೆ. ನಾಳೆ ಒಂದಾ ನನ್ನ ಕೆಲಸ ಕಳ್ಕೊಳ್ತೀನಿ, ಒಂದಾ ಇದಾಗತ್ತೆ ಅದಾಗತ್ತೆ ಅಂತ ಬಹಳ ಯೋಚನೆ ಇರ್ತೀವಿ. ಆಗ ಏನ್ ಮಾಡ್ಬೇಕು? ಇದೆಲ್ಲ ಶಮನ ಆಗ್ಲಿಕ್ಕೆ, ಇಂಥ ಆಪತ್ತುಗಳು ಕಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಶ್ರೋತ್ರಿಯಂ, ಎದ್ದು ಕೂಡಲೇ ಆ ಬ್ರಾಹ್ಮ ಮುಹೂರ್ತದಲ್ಲಿ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನ ದರ್ಶನ ಮಾಡ್ಬೇಕು. ಯಾರು ಎದ್ದು ಬೇಗ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಅವನೊಮ್ಮೆ ನೋಡ್ಕೊಂಡ್ ಬಂದ್ಬಿಡಿ, ನಿಮ್ಮ ಆಪತ್ತುಗಳು ಪರಿಹಾರ ಆಗುತ್ತೆ. ದಾರಿಲಿ ಹೋಗ್ಬೇಕಾದ್ರೆ ಸ್ಕೂಟರ್ ಆನ್ ಮಾಡ್ತಾನ, ಅವ್ನು ವೆಹಿಕಲ್ ಅಲ್ಲಿ ಕೂತು ಆನ್ ಮಾಡ್ದ, ಹೊರಡೋ ಟೈಮಲ್ಲಿ ಸರಿಯಾಗಿ ಒಬ್ಬ ಸದ್ಬ್ರಾಹ್ಮಣನ ದರ್ಶನ ಆಯ್ತು, ಶುಭಕರ. ಅದು ಅವತ್ತು ಆಪತ್ತಿನಿಂದ ಮುಕ್ತಿ ಅಂತ ಅರ್ಥ ಅವನಿಗೆ. ಆದ್ರಿಂದ ಆ ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ನೀವು ಯಾರನ್ನ ಇಂಥವ್ರು ನೋಡಿದ್ರು ಆಪತ್ತುಗಳ ಪರಿಹಾರ. ಅಷ್ಟೇ ಅಲ್ಲ, ಸುಭಗಾಂ ಗಾಂಚ, ಒಳ್ಳೆ ಲಕ್ಷಣ ಇರುವಂತಹ ಹಸುವಿನ ದರ್ಶನ, ಹಾಗೆ ಅಗ್ನಿಯ ದರ್ಶನ, ಅಗ್ನಿಹೋತ್ರವನ್ನು ಅನುಷ್ಠಾನ ಮಾಡುವಂತಹ ದೊಡ್ಡ ಪುರೋಹಿತರ ದರ್ಶನ. ಇನ್ನು ಪಾಪಿಷ್ಟಂ ದುರ್ಭಗಾಂಚಾಂಧಂ, ಆದರೆ ಕೆಲವ್ರನ್ನೆಲ್ಲ ನೋಡಬಾರ್ದು ಅಂತಿದೆ. ಯಾರ್ಯಾರು ನೋಡಬಾರ್ದು? ಒಬ್ಬ ಪಾಪಿಷ್ಠನನ್ನ ಎದ್ದು ಕೂಡಲೇ ನೋಡಬಾರ್ದು, ಅದು ಬ್ರಾಹ್ಮ ಮುಹೂರ್ತದ ಕಾಲದಲ್ಲಿ. ಅಥವಾ ಅವನು ತುಂಬಾ ಕಪಟಿಯಾಗಿರ್ತಾನೆ, ನೋಡ್ಲಿಕ್ಕೆ ಅವನು ಬಹಳ ಧರ್ಮ ಆಚರಣೆನ ಮಾಡೋನು, ಆದ್ರೆ ಬಹಳ ಕಪಟತನ ಇರೋನು ಗೊತ್ತಿರತ್ತೆ. ಅಂಥವನನ್ನು ಕೂಡ ದರ್ಶನ ಮಾಡಲೇಬಾರ್ದಂತೆ. ಯಾಕೆ? ಅವನು ಕೂಡ ಪಾಪಿಷ್ಠನೇ, ಮೇಲ್ನೋಟಕ್ಕೆ ಮಾತ್ರ ಧರ್ಮಾಚರಣೆನ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇರ್ತಾನೆ. ಇನ್ನು ಕನ್ನಡಿಯನ್ನ ನೋಡ್ಬಹುದೋ ಇಲ್ವೋ ಅಂತ ಒಂದು ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ಇದೆ. ನೋಡ್ಬೋದು, ಕನ್ನಡಿಯನ್ನ ನೋಡ್ಲೇಬೇಕು ಅಂತಿದೆ, ಅದು ಮಂಗಳ ದ್ರವ್ಯ. ಆದ್ರೆ ಆ ಕನ್ನಡಿಯಲ್ಲಿ ಯಾರ ಮುಖ ನೋಡ್ತೀರಿ ನೀವು? ಒಂದ್ ವೇಳೆ ಕನ್ನಡಿ ಹತ್ರ ಹೋಗಿ ನಿಮ್ಮ ಮುಖ ನೀವು ನೋಡ್ಕೊಂಡ್ರೆ, ಬೆಳಗ್ಗೆ ಏನನ್ನ ನೋಡ್ಬಾರ್ದು ಅಂತ ಹೇಳಿದ್ದಾರೆ? ಪಾಪಿಷ್ಠನ ಮುಖ ನೋಡ್ಬಾರ್ದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು? ನಮ್ಮ ಮುಖ ನಾವು ನೋಡ್ತೀವಿ ಕನ್ನಡಿಯಲ್ಲಿ, ನಾವು ಪಾಪಿಷ್ಠರಲ್ಲ ಅಂತ ನಮಗೆ ಕನ್ಫರ್ಮ್ ಇದ್ರೆ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ. ಇಲ್ಲ, ನಾವು ಪಾಪಿಷ್ಠರು ಅಂದ್ರೆ ನೋಡ್ಲಿಕ್ಕೆ ಹೋಗ್ಬೇಡಿ, ದೂರದಿಂದ ಸುಮ್ಮನೆ ಕನ್ನಡಿ ನೋಡಿ ಅಷ್ಟೇ, ನಿಮ್ಮ ಮುಖ ನೋಡ್ಕೊಳ್ಬೇಡಿ, ಸೈಡಿಂದ ನೋಡ್ಕೊಂಡು ಹೊರಟೋಗಿ. ಅಂತೂ ಮಂಗಳ ದ್ರವ್ಯ ನಿಜ ಕನ್ನಡಿ, ಆದ್ರೆ ಅಲ್ಲಿ ದರ್ಶನ ಆಗೋದು ಒಳ್ಳೆಯದ್ರ ದರ್ಶನ ಆಗ್ಬೇಕು. ಅದಕ್ಕೆ ಇದೆಲ್ಲದರ ಬದಲು ದೇವರ ದರ್ಶನ ಮಾಡಿ ಎಲ್ಲ ನಿಮ್ಮ ಅನುಷ್ಠಾನ ಮುಗಿಸ್ಕೊಳ್ಳಿ, ಆಮೇಲೆ ಕನ್ನಡಿ ಮುಂದೆ ಹೋಗಿ ಅಲಂಕಾರ ಮಾಡ್ಕೊಳ್ಳಿ. ಅಂತೂ ಇಷ್ಟೆಲ್ಲ ಈ ಬೆಳಗ್ಗೆ ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ಮಾಡಬೇಕಾದ ಅನುಷ್ಠಾನಗಳು ಬಹಳಷ್ಟು ಇವೆ. ಅದರಲ್ಲಿ ಅವಶ್ಯವಾಗಿ ಮಾಡಬೇಕಾದ ಅನುಷ್ಠಾನಗಳನ್ನ ನಾವು ನೋಡಿದ್ವಿ. ಅದರಲ್ಲೂ ಪ್ರಾತಃ ಸ್ನಾನ ಇನ್ನೂ ಮಹತ್ವದ್ದು. ನೀವು ಇದೆಲ್ಲ ಅನುಷ್ಠಾನ
ಮಾಡೋದು ಒಂದೇ, ಬೇಗ ಎದ್ದು ಸ್ನಾನ ಮಾಡೋದು ಆ ಬ್ರಹ್ಮ ಮುಹೂರ್ತ ಕಾಲದಲ್ಲಿ ಅದು ಇನ್ನೂ ಶ್ರೇಷ್ಠ. ಹಾಗಾಗಿ ಅದರ ಮುಂಚೆ ಶೌಚಾಚರಣೆ ಎಲ್ಲ ಆಗೇ ಇರಬೇಕು. ಸ್ನಾನ ಮಾಡೋ ಮುಂಚೆ ದಂತಧಾವನ ಆಗಿರಬೇಕು, ಹಲ್ಲುಜ್ಜೋದು ಇತ್ಯಾದಿಗಳು, ಮತ್ತೆ ಶೌಚಾಚರಣೆ ಇದೆಲ್ಲ ಮುಗಿಸ್ಕೊಂಡು ಬೇಗ ಆ ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ನಾವು ಸ್ನಾನವನ್ನು ಮಾಡಿದರೆ ಆ ಸ್ನಾನಕ್ಕೆ ಅಷ್ಟು ಮಹತ್ವ ಇದೆ. ಅದು ಬಿಸಿನೀರು ಸ್ನಾನ ಅಲ್ಲ, ಅದು ತಣ್ಣೀರಿನ ಸ್ನಾನ ಆಗಬೇಕು. ಅದರಲ್ಲೂ ಒಂದು ಎಚ್ಚರ ನಮಗಿರಬೇಕು. ಹೀಗೆ ಉಷಕ್ಕಾಲದಲ್ಲಿ ಆ ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ಮಾಡೋ ಪ್ರಾತಃ ಸ್ನಾನ ಅಂತ ಏನು ಕರಿತೀವಿ, ಅದಕ್ಕೆ ಅತ್ಯಂತ ಶ್ರೇಷ್ಠತೆ ಇದೆ. ಅದರ ಬಗ್ಗೆ ಶಾಸ್ತ್ರಗಳು ಸುಮಾರು ಶ್ಲೋಕಗಳಲ್ಲಿ ಫಲವನ್ನ ಹೇಳಲಾಗಿದೆ. ಏನು ಹೇಳಿದ್ದಾರೆ ಅಲ್ಲೆಲ್ಲ ಅಂದ್ರೆ, ಪ್ರಾತಃ ಸ್ನಾನ ಒಂದು ಸರಿಯಾಗಿ ಮಾಡಿ, ಬೆಳಗ್ಗೆ ಬೇಗ ಎದ್ದು ದೇವರ ಸ್ಮರಣೆ ಮಾಡ್ತಾ ಸಾಕು, ನಿಮಗೆಲ್ಲ ಅನಿಷ್ಟ ಆಪತ್ತುಗಳ ಪರಿಹಾರ ಆಗತ್ತೆ ಅಂತ. ಇಷ್ಟೆಲ್ಲ ಬ್ರಾಹ್ಮ ಮುಹೂರ್ತದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದನ್ನ ವೀಕ್ಷಿಸ್ತಾ ಇರುವಂಥ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರು ಇದರ ಉಪಯೋಗವನ್ನ ಪಡೆದುಕೊಳ್ಳಿ. ದೇವರು ನಿಮ್ಗೆಲ್ಲ ಅನುಗ್ರಹ ಮಾಡಲಿ. ಯಾರ್ಯಾರು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾ ಇದ್ದಾರೋ ಅವ್ರಿಗೆ ಇನ್ನೂ ಜಾಸ್ತಿ ಅನುಗ್ರಹ ಮಾಡಲಿ. ಯಾರ್ಯಾರು ಇನ್ನೂ ಹೇಳ್ತಾ ಇಲ್ಲ ಅವರಿಗೆ ಸದ್ಬುದ್ಧಿಯನ್ನು ಕೊಟ್ಟು ಹೇಳುವಂತೆ ಮಾಡಲಿ ಆ ಭಗವಂತ. ಅಷ್ಟೇ ಅಲ್ಲ, ನೀವು ಎದ್ದ ಮೇಲೆ ಬೇರೆಯವ್ರನ್ನೂ ಎಬ್ಬಿಸಿ. ಇವು ಗಮನಿಸಿ, ಬೆಳಗ್ಗೆ ಬೇಗ ಎದ್ದವರು ತಾವು ದಿನವಿಡೀ ಚುರುಕಾಗಿರ್ತಾರೆ, ಆರಾಮಾಗಿರ್ತಾರೆ. ಲೇಟಾಗಿ ಎದ್ದವ್ರು ಅದು ಒಂಥರ ಲೇಟಾಗಿ ಎದ್ರೆ ಮತ್ತೆ ಅದೇ ಥರ ಉದಾಸೀನವಾಗಿ ಇಡೀ ದಿನ ಪ್ರವೃತ್ತಿ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದ ಮೇಲೆ ಒಂಥರ ಇಡೀ ದಿನವಿಡೀ ಒಂಥರ ಒಳ್ಳೆಯ ದೇಹ ಶುದ್ಧಿ ಇರುತ್ತೆ, ಒಂಥರ ದೇಹ ಒಂಥರ ಆರಾಮಾಗಿರುತ್ತೆ. ಅದನ್ನ ಪ್ರತಿಯೊಬ್ಬರಿಗೂ ಅನುಭವ ಅನ್ನೋದು ಪಡ್ಕೊಳ್ಬೋದು. ಆದರೆ ಬೆಳಗ್ಗೆ ಬೇಗ ಎದ್ದವರಿಗೆ ಇದು ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಇಂತಹ ಆಧ್ಯಾತ್ಮ ಚಿಂತನದ ಮುಖಾಂತರ ಬಂದ ಈ ವಿಷಯವನ್ನ ಗಮನಿಸಿ ಪಾಲಿಸಿ ಆ ಭಗವಂತನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.